ಬೆಳಕು ಕಾಣಿಸ್ತಾ ಇದೆ ಬೆಳಕಿಗೆ ಹೋಗ್ತಾ ಇದೆ, ನಮ್ಗೆ ಕಾಣಿಸ್ತಾ ಇಲ್ಲ. ಯಾವಾಗ ಬೆಳಕು ಕಾಣಿಸುತ್ತೆ ಅಂದ್ರೆ ಇಲ್ಲಿರುವಂತಹ ಕಣಗಳು ಇಲ್ಲಿರುವಂತಹ ಕಣಗಳು ಬೆಳಕಿಗೆ ಅಡ್ಡಿಪಡಿಸಿದಾಗ ಬೆಳಕು ನಮಗೆ ಕಾಣಿಸುತ್ತೆ. ಆಯ್ತಾ? ಈಗ ನಿಮ್ಮ ಮನೆಗಳಲ್ಲಿ ಎಲ್ಲದಕ್ಕೂ ಸಣ್ಣ ರಂಧ್ರ ಇದ್ರೆ ತೂಕ ಆಗ್ಬಿಟ್ಟಿದೆ, ಅಲ್ಲಿಂದ ಬೆಳ್ತಾ ಇರ್ತಾರೆ ನೋಡಿ. ಏನೋ ಸೂರ್ಯನ ಬೆಳಕು ಒಂದು ಇರುತ್ತೆ, ಒಟ್ಟಿಗೆ ಎಲ್ಲ ಇರುತ್ತೆ. ಅದು ಪಕ್ಕದಲ್ಲಿ ಹೋಗ್ಬಿಟ್ಟು ಒಂದು ಬಟ್ಟೆ ತಗೊಂಡು ಮುದ್ರಿದ್ರೆ ಅಲ್ಲೇನೈತೆ ಬೆಳಕು ಚಲಿಸ್ತಾ ಇರೋದು ಕಾಣಿಸುತ್ತೆ ನಮ್ಗೆ. ಕಾಣಿಸುತ್ತಲ್ಲ? ಯಾವಾಗ ಬೆಳಕು ನಮ್ಗೆ ಕಾಣಿಸೋದು ಕಣಗಳು ಅಥವಾ ವಸ್ತುಗಳು ಬೆಳಕನ್ನ ಏನ್ ಮಾಡಿದಾಗ ಅಡ್ಡಿಪಡಿಸಿದಾಗ, ಬೆಳಕು ಚಲಿಸ್ತಾ ಇರುವಂತದನ್ನ ಅಡ್ಡಿಪಡಿಸಿದಾಗ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಬೆಳಕಿನ ಕಣಗಳು ಗೋಚರಿಸುತ್ತೆ ಅಥವಾ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ನೋಡಿ ಈಗ ಕಾಣಿಸುತ್ತಾ ಅದು ಇಲ್ಲ ಅಲ್ವಾ? ಬೆಳಕಿನ ಕಣಗಳೇನಾದ್ರೂ ನಮಗೆ ಅಡ್ಡಿಪಡಿಸಿದಾಗ ಆಗುತ್ತೆ. ಓಕೆನಾ? ಒಂದು ಹೇಳ್ತಾ ಇದ್ದೀನಿ. ಇದೆ ಯಾವ ಕಡೆ ಬರುತ್ತೆ ಅದು? ಗಾಳಿ ತುಂಬಿದ ಬಲೂನ್ ಕಡೆಗೆ ಇದು ತೂಕ ಜಾಸ್ತಿ ಆಗ್ತಾ ಇದೆ. ತಕ್ಕಡಿ ಅಲ್ವಾ ಇದು? ಒಂಥರ ತಕ್ಕಡಿ. ಇಲ್ಲಿ ನೋಡಿ, ಈಗ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಈ ಬಲೂನ್ ಅಲ್ಲಿ ಗಾಳಿ ಇಲ್ಲ, ಈ ಬಲೂನ್ ಅಲ್ಲಿ ಗಾಳಿ ಇದೆ. ಯಾಕಾದ್ರೆ ಇದು ಜಾಸ್ತಿ ಈ ಕಡೆ ಬಾಗ್ತಾ ಇದೆ? ಇದರಲ್ಲಿ ಗಾಳಿ ಇಲ್ಲ, ಇದ್ರಲ್ಲಿ ಗಾಳಿ ಇದೆ. ಗಾಳಿ ಯಾವ ಕಡೆಗೆ, ಯಾವ ಬಲೂನ್ ಅಲ್ಲಿ ಗಾಳಿ ತುಂಬಿದೆಯೋ ಆ ಕಡೆಗೆ ಇದು ತೂಕ ಜಾಸ್ತಿ ಆಯ್ತು, ಅದಕ್ಕೋಸ್ಕರ ಇದು ಈ ಕಡೆ ಬಾಗ್ತಾ ಇದೆ. ಇದರ ಅರ್ಥ ಏನಂದ್ರೆ ಗಾಳಿಗೆ ತೂಕವಿದೆ. ಗಾಳಿಗೆ ಏನಿದೆ? ವಸ್ತುಗಳನ್ನ 3 ಭಾಗಗಳಲ್ಲಿ ವಿಂಗಡಿಸ್ತೀವಿ: ಘನ ವಸ್ತುಗಳು, ದ್ರವ ವಸ್ತುಗಳು, ಅನಿಲ ವಸ್ತುಗಳು. ಘನ ಅಂದ್ರೆ ಗಟ್ಟಿಯಾಗಿರೋದು, ಕಲ್ಲು, ಪೆನ್ನು, ಪೆನ್ಸಿಲು, ಇವೆಲ್ಲ ಯಾವ್ದಪ್ಪ ಅಂದ್ರೆ ಘನ ವಸ್ತುಗಳು. ದ್ರವ ವಸ್ತುಗಳಂದ್ರೆ ಈ ನೀರುಗಳಿಂದ ಇರುವಂತದ್ದು ನೀರು, ದ್ರವ ವಸ್ತುಗಳು. ಅರಿಯುವಂತ ವಸ್ತುಗಳು ಯಾವ್ದಿದೆಯಲ್ಲ, ಪೆಟ್ರೋಲು, ಹಾಲು, ಸೀಮೆ ಎಣ್ಣೆ, ನೀರು, ಇವೆಲ್ಲ ಯಾವ್ದಪ್ಪ ಅಂದ್ರೆ ದ್ರವ ವಸ್ತುಗಳು. ಇನ್ನ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂತಹ ಅನಿಲ ರೂಪದಲ್ಲಿರುವಂತಹ ವಸ್ತುಗಳು, ಗಾಳಿ ರೂಪದಲ್ಲಿರುವಂತಹ ವಸ್ತುಗಳು ಅನಿಲ ವಸ್ತುಗಳು ಅಂತ ಕರಿತೀವಿ. ಓಕೆನಾ? ಹಾಗಾದ್ರೆ ಈ ಪ್ರಯೋಗದಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ? ಗಾಳಿಗೆ ಏನು ತೂಕವಿದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಎಷ್ಟು ಪ್ರಯೋಗ ಆಯ್ತು? 2 ಪ್ರಯೋಗ ಆಯ್ತು. ಆಯ್ತಾ? ಬೆಳಕು ನಮ್ಗೆ ಕಾಣಿಸೋದು ಯಾವಾಗ? ಬೆಳಕಿನ ಚಲನೆಗೆ ಕಣಗಳು ಬೆಳಕು ಚಲಿಸ್ತಾ ಇದೆ, ಅದಕ್ಕೆ ಏನಾದ್ರೂ ಅಡ್ಡಿಪಡಿಸಿದ್ರೆ ನಮ್ಗೆ ಏನಾಗುತ್ತೆ? ಅಲ್ಲಿ ಬೆಳಕು ನಮಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಆಯ್ತಾ? ಇನ್ನೊಂದು ಪ್ರಯೋಗ ಇದೆಯಾ? ಬೆಂಕಿ ಉರಿತಾ ಇದೆ ಅಷ್ಟೇ. ಅದು ನೋಡಿ ಒಂದು ಮ್ಯಾಜಿಕ್. ಈಗ ಪಟಾಕಿ ಹೊಡೆದಾಗ ನೋಡಿದಿರಲ್ವಾ? ಪಟಾಕಿ ಅಂತಾರ ನೋಡಿದಿರ? ಕಿಟಕಿ ಬಾಳಕಪ್ಪ ನೋಡಿ. ಇದೇನ್ ಗೊತ್ತಾ? ಕಬ್ಬಣ ಉರಿಸಿದ್ರೆ ಉರಿಯುತ್ತಾ? ಕಬ್ಬಣ ಉರಿಯುತ್ತಾ ಮನೆಯಲ್ಲಿ? ಕಬ್ಬಣ ಉರಿಯದೇ ಇಲ್ಲ. ಹಾಗಾದ್ರೆ ನೋಡಿ, ಕಬ್ಬಣ ಉರಿಯುತ್ತೆ. ಹೌದು. ಅದು ಯಾವಾಗ ನಾವು ಕಬ್ಬಣದ ಕುಡಿಯುದು ಇದೆಯಲ್ಲ, ಇದು ಕಬ್ಬಣದ ಕುಡಿ ಗಾಳಿ ಜೊತೆ ಹಾಕ್ದಾಗ ಏನಾಗ್ತಾ ಇದೆ ನೋಡಿ, ಉರಿತಾ ಇದೆ ನೋಡಿ. ಯಾರಾದ್ರೂ ಹಾಕಿ ನೀವು ಬನ್ನಿ, ಏನಾಗಲ್ಲ ಬನ್ನಿ. ಕೂತ್ಕೊಳ್ಳಿ. ಸ್ವಲ್ಪ ನೋಡಿದ್ರಾ? ಹಾಗಾದ್ರೆ ಕಬ್ಬಿಣನು ಸಹ ಉರಿಯುತ್ತದೆ ಒಂದು ಪ್ರಯೋಗ. ಕಬ್ಬಿಣ ಶಾಖ ಕೊಟ್ರೆ ಅದು ಉರಿತಾ ಇದೆ ನೋಡಿ. ಮುರಿದ್ಬಿಟ್ಟು ಬೂದಿ ಬೀಳ್ತಾ ಇದೆ ಕೆಳಗದು, ಮುರಿದೋಗ್ಬಿಟ್ಟು ಏನ್ ಬೀಳ್ತಾ ಇದೆ?
ನೀರಿದೆ ಅಲ್ವಾ? ಕಲರ್ ಏನಾದ್ರು ಕಾಣಿಸ್ತಾ ಇದೆಯಾ? ಇಲ್ಲ. ಸರ್ ಬನ್ನಿ ಸರ್, ನೀವೇ ಮ್ಯಾಜಿಕ್ ಮಾಡ್ತಾರೆ ನೋಡಿ ಹೆಂಗ್ ಮಾಡ್ತಾರೆ ಗೊತ್ತಾ? ಸರಿ ಒಳಗಡೆ ಕುಯ್ತಾ ಇರೋದು ಯಾವ ನೀರು? ವೈಟ್ ಕಲರ್ಲೆಸ್. ಇದು ಸಕ್ಕರೆ ಸಕ್ಕರೆ ಆಗ್ತಾ ಇದೆ. ಸ್ವಲ್ಪ ಇದು ಕರೆಕ್ಟು. ಇವೆಲ್ಲ ಕರಗುವಂತ ವಸ್ತುಗಳು. ಇದು ನೋಡಿ, ಇದು ಅರಿಶಿನ, ಇದು ಅರಿಶಿನ. ಅದು ನೀರಿನಲ್ಲಿ ಕರಗುತ್ತಾ ನೋಡಿ? ಕರಗುತ್ತಾ? ಎಲ್ಲ ಕರಗ್ತಾ ಇದೆ. ಈಗ ಕರಗುವಂತ ವಸ್ತುಗಳಿವೆಲ್ಲ. ಓಕೆನಾ? ಉಪಯೋಗಿಸ್ಕೊಂಡಂಗೆ ಅದು ನೀರು ತಗೊಂಡು ಇದರಲ್ಲೆಲ್ಲ ಇರಬೇಕಾದ್ರು ಸರ್ ಇವು ಸರ್ ಈ ದಿನದಲ್ಲಿ. ಹೌದು ಸರ್, ಈ ದಿನದಲ್ಲೇ ಸರ್ ಇದೇ ಇರೋದು ಸರ್. ಕರಗಿರೋ ವಸ್ತುಗಳು, ಕರಗಿರೋ ವಸ್ತುಗಳು ಇರ್ತವೆ. ಈ ಮೂರು ಯಾವ ವಸ್ತುಗಳಿವು? ಕರಗಿರೋ ವಸ್ತುಗಳು ಯಾವ್ಯಾವ್ದು ಹಾಕಿದೀನಿ? ಒಂದು ಇದು ಕಡಲೆಕಾಳು. ಕರೆಕ್ಟಾ? ಕರೆಕ್ಟಾ ಇಲ್ಲ. ಜೊತೆಗೆ ಇನ್ನೇನ್ ಆಗ್ತಾ ಇದೆ? ಅದು ಮುಳುಗ್ತಾ ಇದೆ ಅಲ್ವಾ? ಇದು ನೋಡಿ, ಬೇರೆ ಕಾಳುಗಳಿದು ಆಯ್ತಾ? ಅದು ಕರೆಕ್ಟಾ ಇದೆಯಾ? ಹೋಗ್ಲಿ, ಅದು ಸಹ ಕರೆಕ್ಟಾ ಇಲ್ಲ. ಅದುವೇ ಅದರಲ್ಲಿ ನೆಕ್ಸ್ಟ್ ಯಾವುದು ಇನ್ನೊಂದು ಕಾಳಿದೆ, ಅದನ್ನು ಹಾಕೋಣ. ಕರೆಕ್ಟಾ ಮುಳುಗುತ್ತಾ ನೋಡೋಣ. ಹೆಸರು ಕಾಳು ಮತ್ತೆ ಕರೆಕ್ಟಾ ಇದೆಯಾ? ಇಲ್ಲ. ಹಾಗಾದ್ರೆ ಈ ಮೂರು ಕಡೆ ಯಾವ್ದಿದು? ಇವೆಲ್ಲ ಯಾವ್ದಾಗುತ್ತೆ? ಕರಗದೇ ಇರುವಂತ ವಸ್ತುಗಳು ಅಲ್ವಾ? ಕರಗದೇ ಇರುವಂತಹ ವಸ್ತುಗಳು ಅಂತ ಕರಿತೀವಿ. ಮತ್ತೆ ಹಾಗೆ ನೋಡ್ತೀವಿ. ನೋಡಿ, ಮೆಣಸಿನಕಾಯಿ, ಬಾಳೆಹಣ್ಣು, ಆಲ್ಮೋಸ್ಟ್ ಎಲ್ಲ ಏನಾಗ್ತದೆ ಅಂದ್ರೆ ತೇಲ್ತಾವೆ. ಇದು ತೇಲ್ತಾ ಇದೆ, ಪೂರ್ತಿ ಮುಳುಗ್ಲಿಲ್ಲ ಅದುವೇ. ಆಯ್ತಾ? ನೋಡಿ, ಇದಕ್ಕಿಂತ ಕಾಳು, ಒಂದೇ ಒಂದು ಕಾಳು ಇದು ತೇಲ್ತಾ ಇದೆ ಅಲ್ವಾ? ಹಾಗಾದ್ರೆ ನೋಡಿ, ಇದಕ್ಕಿಂತ ಒಂದೇ ಒಂದು ಕಾಳು ಪೀಸ್ ತಗೊಂಡ್ರು, ಕಾಳು ಕಡಲೆಕಾಳು ತಗೊಂಡ್ರೆ ತೂಕ ಯಾವ್ದು ಬರುತ್ತೆ? ಇದೇ ಬರುತ್ತೆ. ಆದ್ರೆ ನೋಡಿ, ಇದಕ್ಕಿಂತ ಅದು ತೂಕ ಕಡಿಮೆ. ಒಂದು ಕಡಲೆಕಾಳು ಅದು ಮುಳುಗ್ತಾ ಇದೆ, ಇದು ತೇಲ್ತಾ ಇದೆ. ಬೇಳೆಕಾಳು ಕಡಲೆ ನೋಡಿ, ಈ ಟೊಮೊಟೊ ಇದೆ ತೂಕ, ಆದ್ರೂ ಟೊಮೊಟೊ ತೇಲ್ತಾ ಇದೆ, ಇದು ಮುಳುಗ್ತಾ ಇದೆ. ಕಡಲೆಕಾಳು ಅಥವಾ ಬೇಳೆಕಾಳು ಒಂದ್ ಕಲ್ಲು ಹಾಕಿದ್ರೆ ಒಳಗಡೆಗೆ ಮುಳುಗ್ತಾ ಇದೆ. ಆಯ್ತಾ? ಯಾಕೆ ಹಿಂಗೆ ಅಂತಂದ್ರೆ ಅದರ ಸಾಂದ್ರತೆ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವಸ್ತುಗಳ ಸಾಂದ್ರತೆ ಆಧಾರದ ಮೇಲೆ ಅದು ತೇಲುತ್ತೆ, ಇಲ್ಲ ಅಂದ್ರೆ ಮುಳುಗುತ್ತೆ. ತೇಲುತ್ತೆ, ಇಲ್ಲ ಅಂದ್ರೆ ಏನಾಗುತ್ತೆ? ನೋಡಿ, ತೆಪ್ಪ ಅಂತ ಕೇಳಿದ್ರಲ್ವಾ? ನದಿನಲ್ಲಿ ಹಾಕೊಂಡು ಹೋಗ್ತೀವಿ ನಾವು, ಟಿವಿನಲ್ಲೆಲ್ಲ ನೋಡ್ತಾ ಇರ್ತೀವಿ. ಇಷ್ಟ ಅಗಲ ಇರ್ತದೆ ತೆಪ್ಪ. ಅದು ತೆಪ್ಪ ನೀರಿನ ಮೇಲೆ ಬಿಟ್ಟಾಗ ಏನಾಗುತ್ತೆ? ಅದು ಅಲ್ವಾ? ಬರೀ ಇಷ್ಟಪ್ಪ ಕಲ್ಲು, ಬರೀ ಇಷ್ಟಪ್ಪನ ಕಲ್ಲನ್ನ ನೀರ್ ಒಳಗಡೆ ಎಸೆದ್ರೆ ಏನಾಯ್ತು? ನೋಡಿ, ಹಾಗಾದ್ರೆ ತೆಪ್ಪ ತೂಕ ಇದೆಯಾ, ಕಲ್ಲು ತೂಕ ಇದೆಯಾ? ಅದೇ ತೂಕ. ಆದ್ರೆ ಏನಾಗ್ತಾ ಇದೆ? ಅದು ಹೇಳ್ತಾ ಇದೆ, ಸಣ್ಣ ಕಲ್ಲು ಮುಳುಗ್ತಾ ಇದೆ. ಯಾಕೆ ಅಂದ್ರೆ ಸಾಂದ್ರತೆ ಇದು. ಆಯ್ತಾ? ತೆಪ್ಪದ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದೆ, ಅದಕ್ಕೆ ತೇಲ್ತಾ ಇದೆ. ಉದಾಹರಣೆಗೆ ಇದು ಕಾಳು, ಈ ತರಕಾರಿ,
ಇದು ನೀರಿನ ಸಾಂದ್ರತೆಗಿಂತ ಇದರ ಸಾಂದ್ರತೆ ಏನಾಗಿದೆ ಕಡಿಮೆ ಇದೆ, ಅದಕ್ಕೋಸ್ಕರ ತೇಲುತ್ತೆ. ಓಕೆನಾ? ಅದೇ ತರ ಇದೊಂದು ಕಾಳು ನೋಡಿ, ಯಾವುದು ಕಡಲೆಕಾಳು. ಈ ಕಡಲೆಕಾಳು ತೂಕದಲ್ಲಿ ಕಡಿಮೆ ಇರಬಹುದು, ಆದ್ರೆ ಇದರ ಸಾಂದ್ರತೆ, ಕಡಲೆಕಾಳಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚಿದೆ, ಅದಕ್ಕೋಸ್ಕರ ಏನಾಯ್ತದು ಮುಳುಗ್ತಾ ಇದೆ. ಹಾಗಾದ್ರೆ ಸಾಂದ್ರತೆ ಹೆಚ್ಚಾಗಿರೋ ಏನಾಗ್ತವೆ ಮುಳುಗ್ತವೆ, ಸಾಂದ್ರತೆ ಕಡಿಮೆ ಇರೋ ಏನಾಗ್ತವೆ ತೇಲ್ತಾ ಇದಾವೆ. ಆಯ್ತಾ? ಇದರ ಆಧಾರದ ಮೇಲೆ ತೇಲುವ ವಸ್ತುಗಳು, ತೇಲದ ವಸ್ತುಗಳು ಮತ್ತೆ ಕರಗುವ ವಸ್ತುಗಳು ವಿಂಗಡಿಸ್ತಾ ಇದ್ದೀವಿ. ಆಯ್ತಾ? ಇವೆಲ್ಲ ಯಾವ ವಸ್ತುಗಳಾಗಂದ್ರೆ ಸಾಂದ್ರತೆಗಿಂತ ಈ ಪೆನ್ನಿನ ಸಾಂದ್ರತೆ ಏನಾಗಿದೆ ಅದಕ್ಕೋಸ್ಕರ ಅದು ತೇಲ್ತಾ ಇದೆ ಅಂತ ಹೇಳ್ತೀವಿ. ಆಯ್ತಾ? ಹಾಗಾದ್ರೆ ನೀರಿನ ಸಾಂದ್ರತೆಗಿಂತ ಯಾವ ವಸ್ತುವಿನ ಸಾಂದ್ರತೆ ಕಡಿಮೆ ಇದೆಯೋ ಅದೇನಾಗುತ್ತೆ ನೀರಿನ ಸಾಂದ್ರತೆಗಿಂತ ಒಂದು ವಸ್ತುವಿನ ಸಾಂದ್ರತೆ ಕಡಿಮೆ ಇದ್ರೆ ಆ ವಸ್ತು ಏನಾಗುತ್ತೆ ಏನಾಗುತ್ತೆ ಅದು ಮುಳುಗುತ್ತೆ. ಆಯ್ತಾ? ಸಾಂದ್ರತೆ ಆಧಾರದ ಮೇಲೆ ವಸ್ತುಗಳನ್ನು ತೇಲುವ ಮತ್ತು ಮುಳುಗುವ ವಸ್ತುಗಳೆಂದು ವಿಂಗಡಿಸ್ತಾ ಇದ್ದೀವಿ. ಇದು ಅರಿಶಿನ, ಇದು ಅಲ್ವಾ, ಇದು ಇದೇನಿದು ಅರಿಶಿನ, ಇದು ಸಕ್ಕರೆ, ಇವೆಲ್ಲ ನೀರಿನಲ್ಲಿ ಕರಗಿದ್ದಾವೆ. ಇವು ಆಯ್ತಾ? ಇವೆಲ್ಲ ಮುಳುಗಿದ್ದಾವೆ, ನೀರಿನಲ್ಲಿ ಮುಳುಗಿರುವ ವಸ್ತುಗಳು. ಆಯ್ತಾ? ನೀವು ಮನೆಗಳಲ್ಲಿ ನೋಡಿ, ಅಡಿಗೆ ಮಾಡುವಾಗ ಬಂದ್ರೆ ಮನೆಗಳಲ್ಲಿ ನೀರೊಳಗಡೆ ಏನಾದ್ರು ಒಂದು ತರಕಾರಿ ಹಾಕಿದ್ರೆ ಅದೆಲ್ಲ ತೇಲ್ತಾ ಇದೆ, ಇಲ್ಲಾಂದ್ರೆ ಮುಳುಗುತ್ತೆ. ಮೊಟ್ಟೆನೇ ಎಕ್ಸಾಂಪಲ್ ಮಾಡ್ಬೋದು ನೀವು. ಎರಡು ನೀರ್ ತಗೊಂಡ್ಬಿಟ್ಟು ಹಿಂಗೇನೆ ನೀರ್ ತಗೊಂಡ್ಬಿಟ್ಟು 2 ಲೋಟದಲ್ಲಿ ಮೊಟ್ಟೆ ಮುಳುಗಿಸಿಟ್ರೆ ಎರಡೂ ಮೊಟ್ಟೆಗಳೇನಾದ್ರೂ ಮುಳುಗಿದ್ರೆ ಮೊಟ್ಟೆ ಚೆನ್ನಾಗಿದೆ ಅಂತ. ಮೊಟ್ಟೆ ಏನಾದ್ರೂ ತೇಲೋಕ್ ಶುರುವಾದ್ರೆ, ಹಸಿ ಮೊಟ್ಟೆ ಏನಾದ್ರೂ ತೇಲೋದಿಕ್ ಶುರುವಾದ್ರೆ ಮೊಟ್ಟೆ ಹಾಳಾಗಿದೆ ಅಂತ ಅರ್ಥ. ಅದು ಮೊಟ್ಟೆ ಚೆನ್ನಾಗಿದೆಯಾ ಕೆಟ್ಟೋಗಿದೆಯಾ ಅಥವಾ ಹಾಳಾಗಿದೆಯಾ ಅಂತ ನಾವು ನಮ್ಮ ಮನೆಗಳಲ್ಲಿ ನಾವು ಪರೀಕ್ಷೆ ಮಾಡ್ಕೊಂಡ್ಬಿಡ್ಬೋದು. ಮೊಟ್ಟೆ ನೀರ್ಗೆ ಹಾಕಿದ ತಕ್ಷಣ ಅದೇನಾದ್ರೂ ಮುಳುಗಿದೆ ಅಂದ್ರೆ ಚೆನ್ನಾಗಿದೆ ಅದು. ಅದೇ ಮೊಟ್ಟೆ ಹಾಕಿದ ತಕ್ಷಣ ಅದೇನಾದ್ರೂ ತೇಲ್ತಾ ಇದೆ ಅಂದ್ರೆ ಏನಾಗುತ್ತೆ, ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಓಕೆನಾ? ಈ ಆಧಾರದ ಮೇಲೆ ವಸ್ತುಗಳನ್ನ ತೇಲುವ ಮುಳುಗುವ ವಸ್ತುಗಳಂತ ವಿಂಗಡಿಸ್ತಾ ಇದ್ದೀವಿ. ಓಕೆ? ಇದು ಬಲೂನ್ ಎಕ್ಸ್ಪೆರಿಮೆಂಟ್ ಗೊತ್ತಾಯ್ತಾ? ಇದು ಒಂದು ಬಲೂನ್ ಎಕ್ಸ್ಪೆರಿಮೆಂಟ್. ಯಾವ ಕಡೆ ಹೋಗ್ತಾ ಇದೆ ಅದು ನೋಡಿ ಅಲ್ವಾ? ಯಾಕೆಂದ್ರೆ ಯಾಕೆ ಈ ಕಡೆ ಬಾಗ್ತಿರೋ? ಈ ಪ್ರಯೋಗದಿಂದ ಏನ್ ಗೊತ್ತಾಯ್ತು ನಿಮ್ಗೆ? ಗಾಳಿಗೆ ಗೊತ್ತಾಗ್ತಾ ಇದೆ. ಓಕೆನಾ? ಏನಾಯ್ತು ಜೀಪ್ಗೆ? ತೇಲ್ತಾ ಇದೆಯಾ ಮುಳುಗ್ತಾ ಇದೆಯಾ? ತೇಲ್ತಾನೆ ಇದೆ ಜೀರಿಗೆ. ಅದೇನಾದ್ರು ಮುಳುಗುತ್ತಾ ಅದು? ತೇಲ್ತಾ ಇದೆ ಅಂದ್ರೆ ಸಾಂದ್ರತೆ ಏನಾಗಿದೆ ಅಂತ ಇದ್ರದ್ದು ಕಡಿಮೆ. ನೀರಿನ ಸಾಂದ್ರತೆಗಿಂತ ಜೀರಿಗೆ ಸಾಂದ್ರತೆ ಏನಾಗಿದೆ ಕಡಿಮೆ ಇದೆ, ಅದಕ್ಕೋಸ್ಕರ ಅದು ತೇಲಲು ಶುರುವಾಗಿದೆ, ಅದು ತೇಲ್ತಾ ಇದೆ. ಓಕೆನಾ? ಇದೊಂದು ನೋಡಿ, ಖಾಲಿ ಇದೆ, ಇಲ್ಲಿ ಏನಿದೆ ಖಾಲಿ ಇದೆ. ಓಕೆನಾ? ಬಟ್ಟೆ, ಈ ಬಟ್ಟೆಗೆ ನಾನು ನೀರು ಹಾಕತೀನಿ, ಹೊರಗಡೆ ನೀರು ಹಾಕಬಿಡ್ತೀನಿ. ಬೇಸಿಗೆ ಶಿಬಿರ ಬಣ್ಣ
ಇದರಲ್ಲೂ ಅಷ್ಟೇ ಮ್ಯಾಜಿಕ್ ಇದು ಅಷ್ಟೇ ಮ್ಯಾಜಿಕ್ ಎಕ್ಸ್ಪೆರಿಮೆಂಟ್ಗಳನ್ನು ಕೇಳ್ತಿದ್ದೀರಾ. ಒಂದು ಹಾಕಿದ್ವಲ್ಲ ಸೇಮು. ನಾನು ಏನು ಮಾಡಿದೆ ಅಂದರೆ ಮೊದಲೇ ಒಂದು ಈ ಕೆಮಿಕಲ್ ಇದೆ, ಈ ಕೆಮಿಕಲ್ನಲ್ಲಿ ಬರ್ದಿಟ್ಬಿಟ್ಟಿದೆ ಅಲ್ಲಿ ಬೇಸಿಗೆ ಸಿಗುರ ಅಂತ. ಮತ್ತೆ ಈ ಬರೀ ನೀರಲ್ಲ, ಇದು ಒಂದು ಕೆಮಿಕಲ್ ಇದೆ. ಈ ಕೆಮಿಕಲ್ ಅದ್ರ ಜೊತೆ ವರ್ತಿಸಿದಾಗ ಏನಾಗ್ತಾ ಇದೆ, ಅದು ಬಣ್ಣ ಬದಲಾಗ್ತಾ ಇದೆ. ಬೇಸಿಗೆ ಶಿಬಿರ ಎಲ್ಲಿ ನಡೀತಾ ಇದೆ? ಬೇಸಿಗೆ ಶಿಬಿರ ದುರ್ಗದಲ್ಲಿ ನಡೀತಾ ಇದೆ. ಅರ್ಥ ಆಯ್ತಾ? ಏನೇನ್ ಕಲ್ತ್ರಿ ಇವತ್ತಾಗದ್ರೆ? ಒಂದು ಬಲೂನ್ ಎಕ್ಸ್ಪೆರಿಮೆಂಟ್ ನ ಕಲ್ತಿದ್ದೀರಾ. ಆಮೇಲೆ ತೇಲುವ ಮುಳುಗುವ ವಸ್ತುಗಳನ್ನ ಕಲ್ತಿದ್ದೀರಾ. ಆಮೇಲೆ ಬೆಳಕಿನ ಕಣಗಳು ಏನ್ ಮಾಡಿದಾಗ ಬೆಳಕಿನ ಚಲನೆಗೆ ಕೈ ಹಾಕ್ಬಿಟ್ಟು ಉರಿತಾ ಇದೆ ಅಲ್ವಾ? ವಸ್ತು ಉರಿತಾ ಇದೆ. ಏನಾಗುತ್ತೆ ನೋಡಿ. ಯಾಕೆ ಹೋಗ್ತಾ ಇದೆ? ಗಾಳಿ ಇರ್ಲಿಲ್ವಾ ಅಲ್ಲಿ? ಸರ್ ಆಮ್ಲಜನಕ ಪ್ರಸಾರ ಅಲ್ಲಿ ಎಷ್ಟಿರುತ್ತೆ ಎಷ್ಟೊತ್ತು ಉರಿಯುತ್ತೆ. ಅದಕ್ಕೆ ಆಮ್ಲಜನಕ ಪ್ರಸಾರ ಆಗಲಿಲ್ಲ ಅಂದ್ರೆ ಆಗ ಕೆಟ್ಟೋಗುತ್ತೆ ನೋಡಿ ಈಗ ಅಲ್ವಾ? ಉರಿತಾ ಇದೆ. ಈಗ ಇದು ಗಾಳಿ ಇದೆ, ಈಗಿನ್ನೂ ಉರಿತಾ ಇದೆ. ಯಾಕೆ ಉರಿತಾ ಇದೆ? ಅದಿನ್ನು ಗಾಳಿ ಅದನ್ನ ಬಳಸ್ತಾ ಇದೆ. ವಸ್ತು ಉರಿಬೇಕಾದ್ರೆ ಏನ್ ಬೇಕು? ಗಾಳಿ ಅಥವಾ ಆಮ್ಲಜನಕ ಬೇಕು. ವಸ್ತು ಉರಿಬೇಕಾದ್ರೆ ಏನ್ ಬೇಕು? ಆಮ್ಲಜನಕ. ಆಯ್ತಾ? ಈಗ ಅಲ್ಲಿ ಒಂದು ಬೆಂಕಿ ಹಾಕಿದ್ರಿ, ಅಲ್ಲಿ ಒಂದು ಎಲೆಗಳೆಲ್ಲ ಉದುರಿಬಿಟ್ಟು ಬೆಂಕಿ ಹಾಕಿದ್ರೆ ಉರಿತಾ ಇದೆ. ಅಕಸ್ಮಾತ್ ಏನಾದ್ರೂ ಈಗ ಎಲ್ಲೂ ಆಮ್ಲಜನಕ ಇರ್ಲಿಲ್ಲ ಅಂತ ಅಂದ್ಬಿಟ್ಟಿದ್ರೆ ವಸ್ತುಗಳೇನಾಗಲ್ಲ, ಉರಿಯಲ್ಲ. ವಸ್ತುಗಳು ಉರಿಬೇಕಾದ್ರೆ ಏನ್ ಬೇಕೇ ಬೇಕು? ಆಮ್ಲಜನಕಗಳು ಬೇಕೇ ಬೇಕು. ಆಮ್ಲಜನಕ ಇಲ್ಲ ಅಂದ್ರೆ ವಸ್ತುಗಳು ಉರಿಯಲ್ಲ ಅನ್ನೋದನ್ನ ತೋರಿಸುವಂತ ಒಂದು ಪ್ರಯೋಗ ಇದೆ. ಆಯ್ತಾ? ವಸ್ತುಗಳು ಉರಿಬೇಕಾದ್ರೆ ಏನ್ ಬೇಕು? ಆಮ್ಲಜನಕ ಬೇಕು. ಆಮ್ಲಜನಕ ಎಲ್ಲಿದೆ? ಎಲ್ಲಿದೆ? ವಾತಾವರಣದಲ್ಲಿದೆ. ನಮಗೆ ಉಸಿರಾಡೋದಕ್ಕೆ ಏನ್ ಬೇಕು? ಗಾಳಿನಲ್ಲಿ ಯಾವುದು ಬೇಕು? ಗಾಳಿ ಅಂದ್ರೆ ಹಲವಾರು ಅನಿಲಗಳು ಮಿಶ್ರಣ ಆಗಿರ್ತವೆ ಗಾಳಿನಲ್ಲಿ. ನಮಗೆ ಆ ಗಾಳಿಯಲ್ಲಿ ಯಾವ ಅನಿಲ ಬೇಕು ಅಂತಂದ್ರೆ ಆಮ್ಲಜನಕ ಬೇಕು. ನಮ್ಗೆ ಏನ್ ಬೇಕದ್ರಲ್ಲಿ? ಆಮ್ಲಜನಕ ಇದ್ರೆ ಮಾತ್ರ ಆ ವಸ್ತುಗಳು ಅಥವಾ ನಮ್ಗೆ ಉಸಿರಾಡೋದಕ್ಕೆ ಆಮ್ಲಜನಕ ಬೇಕು. ಆಮ್ಲಜನಕ ಇಲ್ಲ ಅಂದ್ರೆ ನಾವು ಯಾವ ಜೀವಿಗಳು ಏನಾಗೋದಿಲ್ಲ, ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ. ನಾವೇನಾದ್ರೂ ಉಸಿರಾಡಬೇಕು ಅಂದ್ರೆ ನಮ್ಗೆ ಯಾವುದೇ ಸಸ್ಯಗಳು ಅಷ್ಟೇನೆ, ಸಸ್ಯಗಳು ಬದುಕಬೇಕು ಅಂದ್ರೆ ಆಕ್ಸಿಜನ್ ಬೇಕು. ನಾವಷ್ಟೇ ಅಲ್ಲ, ಭೂಮಿ ಮೇಲೆ ಜೀವಿಗಳಂತ ಯಾವ್ದಿದೆಯೋ ಅವುಗಳನ್ನ ನಾವೇನಂತ ಕರಿತಾ ಇದ್ದೀವಿ? ಅವುಗಳು ಉಸಿರಾಡಬೇಕಾದ್ರೆ ಬದುಕಬೇಕಾದ್ರೆ ಏನ್ ಬೇಕು ಅವುಗಳಿಗೆ? ಈಗ ನಿಮ್ಗೆ ಪರಿಸರದಲ್ಲಿ ಜೀವಿಗಳು ನಿರ್ಜೀವಿಗಳು ಗುರುತಿಸೋದಿಕ್ಕೆ ಗೊತ್ತಾ? ಗೊತ್ತಾ? ಅದು ಈಗ ಏನಿದು? ಇದು ಪೆನ್ ಇದೆ ಅಲ್ವಾ? ಇದು ಜೀವಿನ ನಿರ್ಜೀವಿನ? ಜೀವಿ ಯಾವ್ದಾಗಾದ್ರೆ ನಾವು ಮಾತ್ರನಾ? ಸೂಕ್ಷ್ಮ ಜೀವಿಗಳು ಇದಾವೆ ಅಲ್ವಾ? ಇದನ್ನ ಯಾಕೆ ನಿರ್ಜೀವಿ ಅಂತ ಕರಿತೀವಿ? ಹಾಗಾದ್ರೆ ನಮ್ದ ಈ ಜೀವಿಯನ್ನು ಕರ್ಕೊಳ್ತಾ ಇದೀವಿ ನಾವು ಅಂತಂದ್ರೆ ನಾವು ಉಸಿರಾಟ ಮಾಡ್ತಾ ಇದೀವಿ, ನಾವು ನಡೀತಾ ಇದ್ದೀವಿ, ನಾವು ಆಹಾರ ತೆಗೆದುಕೊಳ್ತಾ ಇದ್ದೀವಿ, ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೀವ. ಹಾಗಾದ್ರೆ ಇಂಥ ಕೆಲಸಗಳೆಲ್ಲ ಇದೆಯಾ ಅದಕ್ಕೆ? ಇಲ್ಲ. ಹಾಗಾದ್ರೆ ನಮ್ಮ ಪರಿಸರದಲ್ಲಿ ಒಂದು ವಸ್ತುಗಳನ್ನ ಕೊಟ್ಬಿಟ್ಟು ಅದರಲ್ಲಿ ಇರುವಂತಹ
ಅದರಲ್ಲಿ ಆ ವಸ್ತುಗಳನ್ನ ಜೀವಿಗಳು ಮತ್ತು ನಿರ್ಜೀವಿಗಳನ್ನ ವಿಂಗಡಿಸಿ ಅಂದ್ರೆ ವಿಂಗಡಿಸಬಹುದಾ? ಈಗ ನಮ್ಮ ಶಾಲೆ ಇದು, ನಮ್ಮ ಸ್ಕೂಲ್ ನ ಆವರಣ ಇದೆ. ಈ ಆವರಣದಲ್ಲಿರುವಂತಹ ಜೀವಿಗಳನ್ನ ನಿರ್ಜೀವಿಗಳನ್ನ ಪಟ್ಟಿ ಮಾಡಿ ಅಂತ ಮಾಡ್ಬೋದಲ್ವಾ? ಹಾಗಾದ್ರೆ ನಮ್ಮ ಶಾಲಾ ಆವರಣದಲ್ಲಿ ನಮ್ಮ ಹಾಜರಾತಿ ಹೇಳಿದವು. HL ಸರ್, ಪ್ರೌಢಶಾಲೆ HL ಸರ್ ಬಂದು ವಿಜ್ಞಾನದ ಪ್ರಯೋಗಗಳನ್ನು ಮಾಡಿಸಿದರು. ಪ್ರಯೋಗಗಳಲ್ಲಿ ಗಾಳಿಯಲ್ಲಿ ದೀಪ ಉರಿಯುತ್ತದೆ, ಗಾಳಿ ಇಲ್ಲ ಅಂತಂದರೆ ದೀಪ ಉರಿಯುವುದಿಲ್ಲ ಎನ್ನುವುದನ್ನು ಮಾಡಿಸಿದರು. ಗಾಳಿಗೆ ತೂಕವಿದೆ, ಬಲೂನ್ಗೆ ಗಾಳಿ ತುಂಬಿಟ್ಟು ಇನ್ನೊಂದು ಬಲೂನ್ಗೆ ಗಾಳಿ ಇಲ್ಲದೆ ಇರೋದನ್ನ ಕಟ್ಬಿಟ್ಟು ಒಂದು ಕಟ್ಟಿಗೆ ಕಟ್ಬಿಟ್ಟು ಗಾಳಿಗೆ ತೂಕ ಆಯಿತೋ ಇಲ್ವೋ ಅನ್ನೋದನ್ನು ಮಾಡಿಸಿದ್ರು. ಗಾಳಿಗೆ ತೂಕವಿದೆ ಅನ್ನೋದು ನಮಗೆ ಗೊತ್ತಾಯಿತು. ಆಮೇಲೆ ಮುಳುಗುವುದು, ತೇಲುವುದು